ಓಕೆ, ಸೊ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 1 ಕಂಪ್ಲೀಟ್ 9 ಎಪಿಸೋಡ್ಸ್ ರಿಲೀಸ್ ಆಗಿದೆ. ಅಂಡ್ ಬೈ ದ ವೇ, ನೀವು ಡೇರ್ ಡೆವಿಲ್ ಸೀರೀಸ್ ಬಗ್ಗೆ ಗೊತ್ತಿಲ್ಲದೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಏನೇನು ನೋಡಬೇಕು ಅದಕ್ಕಿಂತ ಮುಂಚೆ ಅಂತ. ಸೊ ಅದೇ ರೀತಿ ನೋಡಿ, ಯಾವ ಥರ ಕಾನ್ಸೆಪ್ಟು ಅಂತ ಡೌಟ್ ಇದ್ರೆ ಕನ್ನಡ ಆಡಿಯನ್ಸ್ ಬಗ್ಗೆಲ್ಲ ನೋಡಿದಿಲ್ಲ ಅಲ್ವಾ, ಅದೇ ಥರ ಇನ್ನೂ ಬೆಟರ್ ಇಂಪ್ಯಾಕ್ಟ್ ಇರೋದು ಅಂದ್ಕೊಳ್ಳಿ. ಡೇರ್ ಡೆವಿಲ್ ಸೀರೀಸ್ ಇದೆ 3 ಸೀಸನ್ಸ್, ಅದು ನೋಡಿ. ಅದು ಆದಮೇಲೆ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸ್ಟಾರ್ಟ್ ಮಾಡ್ಬೋದು. ಸೊ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ MCU ಟಾಪ್ ಸೀರೀಸ್ ಜೊತೆ ಇದು ಸೇರ್ಕೊಂಡಿದೆ. ಆ್ಯಂಡ್ ಇನಿಷಿಯಲ್ 2 ಎಪಿಸೋಡ್ಸ್ ಇಂಪ್ರೆಷನ್ ಅಲ್ಲೇ ಹೇಳಿದ್ದೆ ದಟ್ ತುಂಬ ಒಳ್ಳೆ ಸ್ಟಾರ್ಟ್ ಆಗಿತ್ತು ಅಂತ. ಆ್ಯಂಡ್ ಇವಾಗ ವಿತೌಟ್ ಎನಿ ಸ್ಪಾಯ್ಲರ್ಸ್ ಹೇಳಬೇಕು ಅಂದರೆ ಒಂದೇ ಒಂದು ನೆಗೆಟಿವ್ ಆಸ್ಪೆಕ್ಟ್ ಅನ್ಸಿದ್ದು ಅದು CGI ಯೂಸೇಜ್. ಅದನ್ನು ಇನಿಷಿಯಲ್ ಎಪಿಸೋಡ್ಸ್ ಅಲ್ಲಿ ಅಷ್ಟೇ ಕಾಣಿಸೋದು. ಅಂಡ್ ಮೇ ಬಿ ಬಿಕಾಸ್ ರಿಲೀಸ್ಗಿಂತ ಮುಂಚೆ ತುಂಬಾನೇ ರೀಶೂಟ್ಸ್ ಮಾಡ್ತಿದ್ರು ಅಂಡ್ ಅದಕ್ಕೆ ಅಲ್ಲಿ ಆಗನ್ನಿಸ್ಬೋದು. ಅದು ಬಿಟ್ರೆ ಬ್ಲಡ್ ಶೆಡ್ ಸೀಕ್ವೆನ್ಸಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ ಟುವರ್ಡ್ಸ್ ದ ಸೀರೀಸ್ ಅಂಡ್ ನಿಮ್ಗೆ ಗೊತ್ತಾಗುತ್ತೆ. ಅದು ಬಿಟ್ರೆ ಜಸ್ಟ್ ಒಂದು ಎಪಿಸೋಡ್ ಕಂಪ್ಲೀಟ್ MCU ರಿಲೇಟ್ ಮಾಡಬೇಕು ಅಂತಾನೆ ಡೆಡಿಕೇಟ್ ಮಾಡಿದ್ದಾರೆ. ಅಂಡ್ ಆ ಕಂಪ್ಲೀಟ್ ಎಪಿಸೋಡ್ ಓವರ್ ಆಲ್ ಸ್ಟೋರಿ ಲೈನ್ಗೆ ಸದ್ಯಕ್ಕೆ ಏನು ಇಂಪ್ಯಾಕ್ಟ್ ಫೀಲ್ ಆಗಲ್ಲ, ಫ್ಯೂಚರ್ ಅಲ್ಲಿ ಆಗುತ್ತೇನೋ. ಆದರೆ ಕಂಪ್ಲೀಟ್ ಎಪಿಸೋಡ್ ಅದ್ರ ಮೇಲೆ ಇಟ್ಟಿದ್ದು ಸ್ವಲ್ಪ ಬೇಕಿತ್ತ ಅಂತ ಅನಿಸ್ತು. ಆದ್ರೂ ಆ ಎಪಿಸೋಡ್ ಎಂಟರ್ಟೈನಿಂಗ್ ಆಗಿದೆ, ಸೊ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಅಂಡ್ ವೈಲೆನ್ಸ್ ಅಂಡ್ ಬ್ರೂಟಾಲಿಟಿ ಸೇಮ್ ಇದೆ. ಅಂಡ್ ಆಕ್ಚುಯಲ್ CGI ಬ್ಲಡ್ ಶೆಡ್ ಸೀಕ್ವೆನ್ಸಸ್ ಅಲ್ಲಿ ಕರೆಕ್ಟ್ ಆಗಿ ಫೀಲ್ ಆಗುತ್ತೆ. ಅಂಡ್ ಐ ಫೆಲ್ಟ್ ಕಿಂಗ್ ಪಿನ್ ಕ್ಯಾರೆಕ್ಟರ್ ಆರ್ಕ್ ಫಸ್ಟ್ 3 ಸೀಸನ್ಸ್ ಗಿಂತ ಜಾಸ್ತಿ ಇಷ್ಟ ಆಯ್ತು ನನಗೆ ಈ ಸೀಸನ್ ಅಲ್ಲಿ. ಅದನ್ನ ಯಾಕೆ ಅಂತ ಸ್ಪಾಯ್ಲರ್ ರಿವ್ಯೂಲಿ ಹೇಳ್ತೀನಿ. ಅಂಡ್ ಸ್ಕ್ರೀನ್ ಪ್ಲೇ ಅಂಡ್ ಕ್ಯಾರೆಕ್ಟರ್ ಡೆಪ್ತ್ ಪರ್ಫೆಕ್ಟ್ ಆಗಿತ್ತು. ಸೊ ಫಸ್ಟ್ 3 ಸೀಸನ್ ನೋಡಿದಿರಾ ಅಂದ್ರೆ ಆರಾಮಾಗಿ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸ್ಟಾರ್ಟ್ ಮಾಡಬಹುದು. ಇವಾಗ ಸ್ಪಾಯ್ಲರ್ ರಿವ್ಯೂ ಬಗ್ಗೆ ಹೇಳಬೇಕು ಅಂದ್ರೆ ಫಸ್ಟ್ ಅಂತೂ ಕಿಂಗ್ ಪಿನ್ ಕ್ಯಾರೆಕ್ಟರ್ ಆರ್ಕ್. ಫಸ್ಟ್ 3 ಸೀಸನ್ ಅಲ್ಲಿ ಕಿಂಗ್ ಪಿನ್ ಕ್ಯಾರೆಕ್ಟರ್ ಇನ್ನ ನಟ್ಶಲ್ ಹೇಳಬೇಕು ಅಂದ್ರೆ ಕಿಂಗ್ ಪಿನ್ ಇಲಿಗಲ್ ಬಿಸ್ನೆಸ್ ಮಾಡ್ತಿದ್ದ, ಡೇರ್ ಡೆವಿಲ್ ಅದನ್ನು ತಡೀತಿದ್ದ. ಅದಕ್ಕೆ ಕಿಂಗ್ ಪಿನ್ಗೆ ವಿಜಿಲೆಂಟಿಸ್ ಅಂದ್ರೆ ಆಯ್ತಿರ್ಲಿಲ್ಲ. ಅದರಲ್ಲೂ ವೆನೆಸಾನ ಮುಟ್ಟಿದ್ರೆ ಅವನು ಸುಮ್ಮನಿರಲ್ಲ. ಇದು ಮೋಸ್ಟ್ಲಿ 3 ಸೀಸನ್ಸ್ ಅಲ್ಲಿ ನಡೆದಿದ್ದು. ಆದ್ರೆ ಈ ಡೇರ್ ಡೆವಿಲ್ ಬಾರ್ನ್ ಅಗೇನ್ ಅಲ್ಲಿ ಅವೆಲ್ಲ ಒಂದೇ ಸೀಸನ್ ಅಲ್ಲಿ ಕಂಪ್ರೆಸ್ ಮಾಡಿ ಇನ್ನೂ ಎಕ್ಸ್ಟ್ರಾ ಎಲಿಮೆಂಟ್ಸ್ ಕೂಡ ಆಡ್ ಮಾಡಿದ್ದಾರೆ. ಇಲ್ಲಿಗಲ್ ಬಿಸ್ನೆಸ್ ನೋಡ್ಕೊಳ್ಳೋದು, ವಿಜಿಲೆಂಟೀಸ್ ನ ತಡೆಯೋದು, ಪಬ್ಲಿಕ್ ಮುಂದೆ ಒಳ್ಳೆ ಪರ್ಸನಾಲಿಟಿ ಮೇಂಟೈನ್ ಮಾಡೋದು, ಆಲ್ಸೋ ವೆನೆಸಾ ಜೊತೆನೆ ಕ್ಲಾಶ್ ಆಗೋದು. ಅಂಡ್ ವೆನೆಸಾ ಕ್ಯಾರೆಕ್ಟರ್ ಕೂಡ ನೆಟ್ಫ್ಲಿಕ್ಸ್ ವರ್ಷನ್ ಅಲ್ಲಿ ಬರೀ ಕಿಂಗ್ ಪಿನ್ ಲವ್ ಇಂಟ್ರೆಸ್ಟ್ ಆಗಿದ್ಲು ಅಷ್ಟೇ. ಅಂಡ್ ಕಿಂಗ್ ಪಿನ್ ಗೆ ವೀಕ್ ಪಾಯಿಂಟ್ ಕೂಡ ಆಗಿದ್ಲು. ಅಂಡ್ ಇದರಲ್ಲಿ ವೆನೆಸಾ ಆಸ್ ಅ ಕ್ಯಾರೆಕ್ಟರ್ ಈವನ್ ಕಿಂಗ್ ಪಿನ್ ತರ ಈವಲ್ ಅನ್ನೋ ಆರ್ಕು ಚೆನ್ನಾಗಿತ್ತು. ಅಂಡ್ ಅದಕ್ಕೆ ಅವರ ಜೋಡಿ ಅಷ್ಟೊಂದು ಪರ್ಫೆಕ್ಟ್ ಆಗಿರೋದು, ಪಾಪ ಆಡಮ್. ಸೊ ಇನಿಷಿಯಲಿ ಕಿಂಗ್ ಪಿನ್ ವೆನೆಸಾನ ನಂಬೋಕ್ ಆಗದೆ ಇರೋದು ಅಂಡ್ ಫೈನಲಿ ಸೆಟಲ್ಮೆಂಟ್ ಗೆ ಬರೋದು. ಅಂಡ್ ಗ್ಲೆನ್ ಕ್ಯಾರೆಕ್ಟರ್ ನ ಥೆರಪಿ ಜೊತೆಗೆ ಮ್ಯಾಟ್ ಮೊರ್ಡಾಕ್ ಮೇಲೆ ಅಫೆಕ್ಟ್ ಮಾಡೋಕು ಯೂಸ್ ಮಾಡೋದು ಚೆನ್ನಾಗಿತ್ತು. ಅಂಡ್ ಇಷ್ಟರಲ್ಲಿ ಕಿಂಗ್ ಪಿನ್ ಆಸ್ ಅ ಮೇಯರ್ ಈವನ್ ನೆಗೆಟಿವ್ ಪರ್ಸನ್ ಆಗಿದ್ರು ಸೊಸೈಟಿನ ವೈಟ್ ವಾಶ್ ಮಾಡೋಕೆ ಟ್ರೈ ಮಾಡೋದು ಚೆನ್ನಾಗಿತ್ತು. ಅಂಡ್ ಆಲ್ಸೋ ಅದರಲ್ಲಿ ಡೇನಿಯಲ್ ಬ್ಲೇಕ್ ಕ್ಯಾರೆಕ್ಟರ್ ಜಸ್ಟ್ ಲೈಕ್ ಎಲ್ಲಾ ಪಕ್ಷದ ಕಾರ್ಯಕರ್ತ ಇರ್ತಾರಲ್ಲ, ಅವರ ಪಾರ್ಟಿ ಲೀಡರ್ ನ ಬ್ಲೈಂಡ್ ಆಗಿ ನಂಬೋಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅದೇ ರೀತಿ ಈ ಕ್ಯಾರೆಕ್ಟರ್ ಕೂಡ ಕಿಂಗ್ ಪಿನ್ ನ ಬ್ಲೈಂಡ್ ಆಗಿ ನಂಬೋಕೆ ಸ್ಟಾರ್ಟ್ ಮಾಡೋದು, ಥಿಂಕಿಂಗ್ ದಟ್ ಹಿ ಈಸ್ ಆಕ್ಚುಲಿ ಚೇಂಜಿಂಗ್ ದ ವರ್ಲ್ಡ್ ಫಾರ್ ಗುಡ್. ಈ ಕ್ಯಾರೆಕ್ಟರ್ ಆಕ್ಚುಲಿ ಕಿಂಗ್ ಪಿನ್ ಮ್ಯಾನಿಪುಲೇಟಿವ್ ಮೈಂಡ್ ಸೆಟ್ ನ ಇನ್ನೂ ಎನ್ಹಾನ್ಸ್ ಮಾಡಿ ತೋರಿಸುತ್ತೆ. ಯೂಸೇಜ್ ಆಫ್ ಕಲರ್ಸ್ ಕೂಡ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಟ್ ಮಾಡ್ಲಾಕ್ ಇದ್ದಾಗ ಅವನ ಒಳಗಿನ ಡೇರ್ ಡೆವಿಲ್ ಶೇಡ್ ತೋರಿಸುವಾಗ ರೆಡ್ ಕಲರ್ ತೋರಿಸೋದು, ಕಿಂಗ್ ಪಿನ್ ನ ವೈಟ್ ಅಲ್ಲಿ ಪ್ರೆಸೆಂಟ್ ಮಾಡೋದು. ನನಗೆ ಅನ್ಸಿದ ಹಾಗೆ ಕಿಂಗ್ ಪಿನ್ ಗೆ ಡಾರ್ಕ್ ಸೈಡ್ ಇದ್ರು ಅವನು ಜನರ ಮುಂದೆ ಪ್ಯೂರ್ ಪರ್ಸೋನ ಮೇಂಟೈನ್ ಮಾಡ್ತಾನಲ್ಲ, ಅದಕ್ಕೆ ವೈಟ್ ಲೈಟ್. ಆಲ್ಸೋ ಪಾಯಿಂಟ್ ಟೆಕ್ಸ್ಟರ್ ಗೆ ಬ್ಲೂ ಕಲರ್ ಯೂಸ್ ಮಾಡಿದ್ದು. ನನಗೆ ಇನಿಷಿಯಲಿ ಅದು ಏನ್ ಸಿಂಬಲೈಸ್ ಮಾಡುತ್ತೆ ಅಂತ ಗೊತ್ತಾಗ್ಲಿಲ್ಲ, ಬಟ್ ಸರ್ಚ್ ಮಾಡಿದಾಗ ಗೊತ್ತಾಯ್ತು ವೈಲೆನ್ಸ್ ಮತ್ತೆ ಆಂಗಲ್ ಡೆಪಿಕ್ಷನ್ ಮಾಡುತ್ತೆ ಅಂತ. ಅಂಡ್ ಇದೇ ತರ ಇನ್ನೂ ಈಸ್ಟರ್ ಎಗ್ಸ್ ಇದೆ. ಈವನ್ ಮ್ಯೂಸ್ ಮತ್ತೆ ವೈಟ್ ಟೈಗರ್ ಕ್ಯಾರೆಕ್ಟರ್ ಕೂಡ ಇಷ್ಟ ಆಯ್ತು. ಅಷ್ಟು ಶಾಕಿಂಗ್ ಎಂಡ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈವನ್ ವೈಟ್ ಟೈಗರ್ ಆಕ್ಟರ್ ಕಮಾಲ್ ಡೆಲೋಸ್ ರೇಯಸ್ ನಿಜವಾಗ್ಲೂ ತೀರೋಗಿದ್ರು. ಸೊ ಅವರ ಕ್ಯಾರೆಕ್ಟರ್ ಲಿಮಿಟೆಡ್ ಆಗಿ ಇಡ್ತಾರೆ ಅಂತ ಗೊತ್ತಿತ್ತು, ಬಟ್ ಸ್ಟಿಲ್ ಶಾಕಿಂಗ್ ಆಗಿತ್ತು. ಅಂಡ್ ಓವರ್ ಆಲ್ ನೆರೇಟಿವ್ ಗೂ ಹೆಲ್ಪ್ ಆಯ್ತು. ಆಂಜೆಲಾ ಡೆಲ್ ಟೋರೋ ಕ್ಯಾರೆಕ್ಟರ್ ಮೇ ಬಿ ನೆಕ್ಸ್ಟ್ ವೈಟ್ ಟೈಗರ್ ಆಗ್ಬೋದು, ಬಟ್ ಅದು ನೆಸೆಸರಿ ಇದ್ರೆ ಆ ನೆರೇಟಿವ್ ನ ಪುಷ್ ಮಾಡ್ತಾರೆ. ಈವನ್ ನ್ಯೂಸ್ ಕ್ಯಾರೆಕ್ಟರ್ ಸ್ವಲ್ಪ ಟೈಮ್ಗೆ ಇದ್ರು ಕೂಡ ಮ್ಯಾಟ್ ಮರ್ಡಾಕ್ ಮತ್ತೆ ಗ್ಲೆನ್ ಮಧ್ಯ ಇರೋ ರಿಲೇಷನ್ ಇನ್ನು ಡೀಪ್ ಆಗಿ ಹೋಗೋಕೆ ಹೆಲ್ಪ್ ಆಯ್ತು. ಬಟ್ ಓವರ್ ಆಲ್ ಎಂಡಿಂಗ್, ಕ್ಯಾರೆಕ್ಟರ್ಸ್ ಮತ್ತೆ ಸ್ಟೋರಿನ ಒಳ್ಳೆ ಪೀಕ್ ಪಾಯಿಂಟ್ ಅಲ್ಲಿ ಎಂಡ್ ಮಾಡಿದ್ದಾರೆ. ಜಸ್ಟಿನ್ ಬೆನ್ಸೋನ್ ಮತ್ತೆ ಆರೋನ್ ಮೂರ್ ಹೆಡ್ ಇವರು ಡೇರ್ ಡೆವಿಲ್ ಫಸ್ಟ್ 8th ಮತ್ತೆ 9th ಎಪಿಸೋಡ್ ಡೈರೆಕ್ಟ್ ಮಾಡಿರೋದು. ಅದಕ್ಕೆ ಈ 3 ಎಪಿಸೋಡ್ಸ್ ಶೋನ ಹೈಲೈಟ್ ಕೂಡ ಆಗಿತ್ತು. ಇವರಿಬ್ರು ಲೋಕಿ ಮತ್ತೆ ಮೂನ್ ನೈಟ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಇವರ ಕೆಲಸ ಒನ್ ಆಫ್ ದಿ ಬೆಸ್ಟ್. ಎಸ್ಪೆಷಲಿ ಲಾಸ್ಟ್ ಎಪಿಸೋಡ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಪರ್ಫೆಕ್ಟ್ ಆಗಿತ್ತು. ನಾನು ಅನ್ಕೊಂಡಿರ್ಲಿಲ್ಲ MCU ಬ್ರುಟಾಲಿಟಿಯಲ್ಲಿ ಇಷ್ಟು ಪೀಕ್ ಆಗಿ ಹೋಯ್ತಾರೆ ಅಂತ. ಅಂಡ್ ಬಿಕಾಸ್ ಆ ತರ ಬ್ರುಟಾಲಿಟಿ ನಾರ್ಮಲ್ ಆಗಿ ದ ಬಾಯ್ಸ್ ಅಲ್ಲಿ ನೋಡಿದ್ವಿ. ಆಲ್ಸೋ MCU ಅಲ್ಲೇ ಡೆಡ್ ಪೂಲ್ R-rated ಸ್ಟಫ್ ಗೊತ್ತಿತ್ತು, ಬಟ್ ಇದು ಅದಕ್ಕಿಂತ ಪೀಕ್ ಆಗಿತ್ತು. ಅಂಡ್ ತುಂಬಾ ಶಾಕಿಂಗ್ ಏನಂದ್ರೆ MCU ಫಸ್ಟ್ ಇಂದನೂ MCU ನ ಫ್ಯಾಮಿಲಿ ಫ್ರೆಂಡ್ಲಿ ಮಾಡ್ಬೇಕು ಅಂತಾನೆ ಇತ್ತು. ಇವಾಗ R-rated ವಿತೌಟ್ ಎನಿ ಲಿಮಿಟ್ಸ್ ಇಟ್ಟಿದ್ದಾರೆ. ಎಷ್ಟು ಬ್ರೂಟಲ್ ಹೋಗ್ಬೋದು ಅನ್ನೋಕೆ ಆ ಕಮಿಷನರ್ ಸೀನ್ ಒಂದು ದೊಡ್ಡ ಎಕ್ಸಾಂಪಲ್ ಆಯ್ತು. ಅವರು ಲಾಸ್ಟ್ ಎಪಿಸೋಡ್ ಶಾಕಿಂಗ್ ಆಗಿರುತ್ತೆ ಅಂತ ತಮಾಷೆಗೆ ಹೇಳಿರ್ಲಿಲ್ಲ. ಇವಾಗ ಈ ಸೀಸನ್ ಆದ್ಮೇಲೆ ನೆಕ್ಸ್ಟ್ ಡೇರ್ ಡೆವಿಲ್ ಅಪಿಯರ್ ಆಗೋದು ಸೀಸನ್ 2 ಅಲ್ಲೇ. ಅವರ ಪ್ಲಾನಿಂಗ್ ಪ್ರಕಾರ ಎಲ್ಲ ನೋಡಿದ್ರೆ ಮಿಡ್ 2026
ಅವೆಂಜರ್ಸ್ ಡೂಮ್ಸ್ ಡೇ ಅರೌಂಡ್ ರಿಲೀಸ್ ಆಗುತ್ತೆ ಅಂಡ್ ಆಲ್ಸೋ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಕೂಡ ಮಿಡ್ 2026 ಅಲ್ಲಿ ಅನೌನ್ಸ್ ಆಗಿದೆ ಅಂಡ್ ಅದು ಕೂಡ ಗ್ರೌಂಡೆಡ್ ಸ್ಪೈಡರ್ ಮ್ಯಾನ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಆ ಮೂವಿಲಿ ಮುಕ್ಕಾಲ್ ಭಾಗ ಅಂತೂ ಗ್ರೌಂಡೆಡ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ. ಲಾಸ್ಟ್ ಕಾಲ್ ಭಾಗ ಮೇ ಬಿ ಬ್ಯಾಟಲ್ ಗ್ರೌಂಡ್ ಅಲ್ಲಿ ನಡೀಬಹುದು. ಸೊ ಮೇ ಬಿ ಸೀಸನ್ 2 ಆಫ್ ಡೇರ್ ಡೆವಿಲ್ ಅಲ್ಲಿ ಇವರು ಇವಾಗ ಸ್ಟಾರ್ಟ್ ಆಗಿರೋ ಸ್ಟೋರಿಗೆ ಒಂದು ಕನ್ಕ್ಲೂಷನ್ ಕೊಟ್ಟು ಆಲ್ಸೋ ಮಿಕ್ಕಿ ಡಿಫೆಂಡರ್ಸ್ ನ ಆಸ್ ಎ ಟೀಮ್ ಮಾಡ್ಕೊಂಡು ಬರ್ಬೋದು. ಅಂಡ್ ಅವರ ನೆಕ್ಸ್ಟ್ ಕತೆ ಮೋಸ್ಟ್ಲಿ ಸ್ಪೈಡರ್ ಮ್ಯಾನ್ 4 ಅಲ್ಲೇ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಇವಾಗ MCU ಗೆ ಡೇರ್ ಡೆವಿಲ್ ನ ಪುಲ್ ಮಾಡೋ ಕ್ಯಾರೆಕ್ಟರ್ ಸ್ಪೈಡರ್ ಮ್ಯಾನ್ ಆಗಿರ್ಬೇಕು. ಆಲ್ಸೋ ಮಿಸ್ ಮಾರ್ವೆಲ್ ಜೊತೆ ಕನೆಕ್ಟ್ ಮಾಡಿದ್ದು ಎಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ದಿಲ್ಲ ಕಮೆಂಟ್ಸ್ ಅಲ್ಲಿ ಹೇಳಿ. ಬಟ್ ಡೇರ್ ಡೆವಿಲ್ ಟೀಮ್ ಅಪ್ ವಿತ್ ಸ್ಪೈಡರ್ ಮ್ಯಾನ್ ಅಂತೂ ಆಗ್ಲೇಬೇಕು. ಇಲ್ಲ ಅಂದ್ರೆ ಒಳ್ಳೆ ಆಪರ್ಚುನಿಟಿ ಮಿಸ್ ಆಗುತ್ತೆ. ಇದು ಇವಾಗ ಜಸ್ಟ್ ಸ್ಪೆಕ್ಯುಲೇಷನ್ಸ್. ಇನ್ನು ಏನೇನಾಗ್ಬೋದು ಮುಂದೆ ನೋಡೋಣ.